ಹಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಪೇಪರ್ 2ನಲ್ಲಿ ಬರುವಂತಹ ಕನ್ನಡ ಕಮ್ಯುನಿಕೇಷನ್ ಸಬ್ಜೆಕ್ಟ್ ವೈಸ್ ನಾನು ಇವತ್ತು ನಿಮಗೆ ಟೀಚ್ ಮಾಡಕ್ಕೆ ಬಂದಿದ್ದೀನಿ. ನಮ್ಮ DSRT ಪುಸ್ತಕದಲ್ಲಿರ್ತಕ್ಕಂತಹ ಪೂರ್ಣವಾದ ಮಾಹಿತಿಯನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಮೊದಲನೇ ಚಾಪ್ಟರ್ ಅಂತಂತಂದರೆ 7ನೇ ತರಗತಿಯ ಕನ್ನಡದಲ್ಲಿ ಬರುವಂತಹ ಮೊದಲನೇ ಚಾಪ್ಟರ್ ಆಗಿರ್ತಕ್ಕಂತಹ ಚಾಪ್ಟರ್ನಲ್ಲಿ ಬರುವಂತಹ ಗ್ರಾಮರ್ಗೆ ಸಂಬಂಧಿಸ್ತಕ್ಕಂತಹ ಮತ್ತು ಕವಿಗಳಿಗೆ ಸಂಬಂಧಿಸ್ತಕ್ಕಂತಹ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಇವತ್ತು ನಾವು ಕೃತಿಕಾರರ ಪರಿಚಯ ಕುರಿತಾಗಿ ನಾವು ಇವತ್ತು ನೋಡೋಣ. ಯಾರು ಹೇಳಿ? ಕೃತಿಕಾರರ ಪರಿಚಯವನ್ನು ಕುರಿತಾಗಿ ಇವತ್ತು ನಾವು ನೋಡೋಣ. ನೋಡ್ರಿ, ಎಕ್ಸಾಮಲ್ಲಿ ಕೃತಿಗಳ ಕುರಿತಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಕಂಪಲ್ಸರಿಯಾಗಿ. ಯಾರು ಯಾವ ಕೃತಿಯನ್ನು ಬರೆದಿದ್ರು ಅಂತೇಳಿ ನಾವು ಪ್ರತಿಯೊಂದು ಚಾಪ್ಟರ್ ವೈಸ್ ಯಾರ್ಯಾರು ಕವಿಗಳಿದಾರಲ್ಲ ಅವ್ರದ್ದು ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ಮತ್ತೆ ಗ್ರಾಮರ್ಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನೋಡ್ರಿ, ಡಾಕ್ಟರ್ ನಾಬರ್ಟ್ ಡಿಸೋಜಾ ಅವರ ಕುರಿತಾಗಿ ನಾವು ಇವತ್ತು ತಿಳಿದುಕೊಳ್ಳೋಣ. ನೋಡ್ರಿ, ಇವರು ಎಲ್ಲಿ ಜನಿಸಿದ್ರು, ಇವರು ಬರೆದಿರ್ತಕ್ಕಂಥ ಕೃತಿಗಳು ಯಾವುವು ಮತ್ತು ಇವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿಗಳು ದೊರಕಿದಾವೆ, ಯಾವ ಕೃತಿಗೆ ದೊರಕಿದಾವೆ ಅಂತೇಳಿ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡ್ರಿ, ಡಿಸೋಜಾ ಸರ್ ಅವರು 1937 ಜೂನ್ 6ರಂದು ಜನನವನ್ನ ತಾಳ್ತಾರೆ. ಇವ್ರ ತಂದೆ ಯಾರು? FP ಡಿಸೋಜಾ, ತಾಯಿ ರುಪಿನಾ ಡಿಸೋಜಾ ಅಂತ ಹೇಳಿ. ನೋಡ್ರಿ, ಇವರಿಗೆ 37 ಕಾದಂಬರಿಗಳನ್ನ ಮತ್ತು 4 ನಾಟಕಗಳು ಮತ್ತು 28 ಮಕ್ಕಳ ಕೃತಿಗಳನ್ನು ಮತ್ತು 106 ಕಥೆಗಳನ್ನ ಇವರು ಬರೆದಿದ್ದಾರೆ. ಎಷ್ಟು? 37 ಕಾದಂಬರಿ, ಆಮೇಲೆ 4 ನಾಟಕಗಳು, ಆಮೇಲೆ 28 ಮಕ್ಕಳ ಕೃತಿಗಳು, ಆಮೇಲೆ 100ಕ್ಕಿಂತ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ಯಾರು? ಡಿಸೋಜಾ ಸರ್ ಅವರು, ಕವಿ ಡಿಸೋಜಾನ ಅವರು ಇಷ್ಟು ಬರೆದಿದ್ದಾರೆ. ನೋಡ್ರಿ, ಇವರ ಕಾದಂಬರಿ ನೋಡೋಣ. ಯಾವುದು? ಕಾಡಿನ ಬೆಂಕಿ. ನೆನ್ಪಿಟ್ಕೊಳ್ರಿ, ಪ್ರಶ್ನೆ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ, ನಾಬರ್ಟ್ ಡಿಸೋಜರ್ ಅವರು ಬರೆದಿರ್ತಕ್ಕಂತಹ ಕಾದಂಬರಿ ಕೆಳಗಡೆ 4 ಆಪ್ಷನ್ಸ್ ಕೊಡ್ತಾರೆ. ಅದರಲ್ಲಿ ಯಾವುದು ಅಂತ ಹೇಳಿ ಕೂಡ ಪ್ರಶ್ನೆನ ಕೇಳ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ್ದಾದ್ರು ಇರ್ತದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡ್ರಿ, ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಮತ್ತು ಸ್ವರ್ಣ ಕಮಲ ಅಂತೇಳಿ ಪ್ರಶಸ್ತಿಗಳು ಪಡೆದುಕೊಂಡಿದ್ದಾವೆ. ಇವರು ಬರೆದಿರ್ತಕ್ಕಂತಹ ಕಾದಂಬರಿಗಳು ಯಾವ್ಯಾವು? ಕಾಡಿನ ಬೆಂಕಿ ಮತ್ತು ದೀಪ ಚಲನಚಿತ್ರಗಳಾಗಿರೋದ್ರಿಂದ ರಜತ ಕಮಲ ಹಾಗೂ ಸ್ವರ್ಣ ಕಮಲ 2 ಪ್ರಶಸ್ತಿಗಳು ಇವರ ಈ ಕಾದಂಬರಿಗೆ ಪ್ರಶಸ್ತಿಯನ್ನ ದೊರಕಿದೆ. ಅದೇ ರೀತಿ ಮುಂದುವರೆದು ನೋಡ್ರಿ, ಇವ್ರು ಬರೆದಿರ್ತಕ್ಕಂತಹ ಕಾದಂಬರಿಗಳು ಕೆಲವೊಂದು ಸಿನಿಮಾಗಳಾಗಿದ್ದಾವೆ. ಏನಾಗಿದ್ದಾವೆ? ಸಿನಿಮಾಗಳು. ನೋಡ್ರಿ, ಬಳುವಳಿ ಈ ಕಾದಂಬರಿ ಇದೆಯಲ್ಲ, ಇದು ಕೊಂಕಣಿಯಲ್ಲಿ ಚಲನಚಿತ್ರವಾಗಿ ಸಾರ್ಕ್ ದೇಶಗಳ ಸಾಹಿತ್ಯಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನವನ್ನ ಮಾಡಿರ್ತಾರೆ. ಯಾರು? ಡಿಸೋಜಾನವರು ಏನು ಸಾರ್ಕ್ ದೇಶಗಳಲ್ಲಿ ಸಾಹಿತ್ಯಗಳ ಸಮ್ಮೇಳನ ನಡೆಸ್ತಾರಲ್ಲ, ಅಲ್ಲಿ ಕಥಾವಾಚನವನ್ನ ಕೂಡ ಇವರು ಮಾಡಿದ್ದಾರೆ. ಆಮೇಲೆ ಇವರು ಮುಳುಗಡೆ ಊರಿಗೆ ಬಂದವರು ಕಿರು ಕಾದಂಬರಿಗಪ್ಪ ಅಂತಂದ್ರೆ 2011ರಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನು, ಅದೇ ರೀತಿ ಬಾಲ ಸಾಹಿತ್ಯ ಪುರಸ್ಕಾರವನ್ನು ಕೂಡ ಇವರಿಗೆ ತರೆದುಕೊಂಡಿದೆ. ಅದೇ ರೀತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ್ ಸಾಹಿತ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನ ಇವರಿಗೆ ಕೊಟ್ಟಿದ್ದಾರೆ. ನೋಡ್ರಿ, 2014 ಅಂದ್ರೆ ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ
ಅಧ್ಯಕ್ಷರಾಗಿದ್ರು. ಯಾರು? ಡಿಸೋಜರ್ ಅವರು. ಯಾವಾಗಪ್ಪ ಅಂತ ಕನ್ನಡ ಇದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾವಾಗ ಆಗಿದ್ರಪ್ಪ ಅಂತಂದ್ರೆ 2014ರಲ್ಲಿ. ನೋಡ್ರಿ, ಇವ್ರ ಕುರಿತಾಗಿ ಇಷ್ಟೊಂದು ಮಾಹಿತಿ ನೀವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಯಾವುದಪ್ಪ ಅಂತಂದ್ರೆ ಅವರು 37 ಕಾದಂಬರಿಗಳನ್ನು ಬರೆದಿದ್ದಾರೆ, 4 ನಾಟಕಗಳು, 28 ಮಕ್ಕಳ ಕತೆ ಕೃತಿಗಳನ್ನು ಬರೆದಿದ್ದಾರೆ. ಅದೇ ರೀತಿ 100 ಇನ್ನಿತರ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕಾಡಿನ ಬೆಂಕಿ ಮತ್ತು ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಮತ್ತು ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಕೂಡ ಇವರಿಗೆ ದೊರಕಿದಾವೆ ಈ 2 ಕಾದಂಬರಿಗಳಿಂದ. ಅದೇ ರೀತಿ ಬಳುವಳಿ ಕಾದಂಬರಿ ಕೊಂಕಣಿ ಚಲನಚಿತ್ರವಾಗಿದ್ದು, ಇದು ಕೊಂಕಣಿ ಭಾಷೆಯಲ್ಲಿ ಚಲನಚಿತ್ರವಾಗಿ ನಿರ್ಮಾಣವಾಗಿತ್ತು. ಅದಕ್ಕಪ್ಪ ಅಂತಂತಂದ್ರೆ ಇವ್ರಿಗೂ ಸಾರ್ಕ್ ದೇಶಗಳ ಸಾಹಿತ್ಯ ಸಮ್ಮೇಳನದ ಸ್ವಂತ ಕಥಾವಾಚಕನಾಗಿ ಕೂಡ ಇವರನ್ನು ಮಾಡಿದ್ರು. ಆಮೇಲೆ ಮುಳುಗಡೆಯ ಊರಿಗೆ ಬಂದವರು ಅನ್ನುವಂಥ ಒಂದು ಕಿರು ಕಾದಂಬರಿಗೆ 2011ರಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ್ಯ ಸಾಹಿತ್ಯ ಪುರಸ್ಕಾರವನ್ನು ದೊರೆತಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವಂತಹ ಬಾಲ್ಯ ಸಾಹಿತ್ಯ ಪುರಸ್ಕಾರವನ್ನು ಕೂಡ ಇವರಿಗೆ ದೊರಕಿಸಿಕೊಟ್ಟಿದೆ. ನೋಡ್ರಿ, ಇವರು 2014 ಅಂದ್ರೆ ಅಖಿಲ ಭಾರತದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ರು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನೋಡ್ರಿ, ಈ ಪ್ರಶ್ನೆಗಳು ಬರ್ತವೆ. ಯಾವುವು? ಪದಗಳ ಅರ್ಥಗಳನ್ನು ಕೊಡ್ತಾರೆ, ಆ ಪದಗಳ ಅರ್ಥ ಏನೇನು ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ನೀವು ಸರಿಯಾಗಿ ಉತ್ತರವನ್ನ ಬರಿಬೇಕು. ನೋಡ್ರಿ, ಹಾಡ್ಗತ್ತೆ ಈ ಪದದ ಅರ್ಥವನ್ನು ಬರೆಯಿರಿ ಅಂತೇಳಿ 4 ಆಪ್ಷನ್ಸ್ ಕೊಡ್ತಾರೆ. ಅದಕ್ಕೆಪ್ಪ ಅಂತಂದ್ರೆ ಹಾಡ್ಗತ್ತೆ ಅಂತಂದ್ರೆ ಹಾಡು ಸೇರಿರುವ ಕತೆ ಅಂತ. ಹಾಡ್ಗತ್ತೆ ಅಂತಂದ್ರೆ ಹಾಡು ಸೇರಿರುವಂತಹ ಕತೆಗೆ ಹಾಡ್ಗತ್ತೆ ಅಂತ ಕರೀತಾರೆ. ಅದೇ ರೀತಿ ತರಾವರಿ ಅಂತಂದ್ರೆ ವಿವಿಧವಾದ. ಏನ್ ಹೇಳಿ? ತರಾವರಿ ಅಂದ್ರೆ ವಿವಿಧವಾದ. ಅದೇ ರೀತಿ ಭೀತಿ ಅಂತಂದ್ರೆ ಭಯ. ಭೀತಿ ಅಂತ ಅಂದ್ರೆ ಭಯ ಅಥವಾ ಹೆದರಿಕೆ ಅಂತೇಳಿ ಅರ್ಥ ಕೊಡ್ತದೆ. ಅದೇ ರೀತಿ ಪ್ರಾಣಿಗಿಂಡಿ ಅಂತ ಅಂದ್ರೆ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡಿರುವಂತಹ ಒಂದು ಕಿಂಡಿಗಪ್ಪ ಅಂತಂದ್ರೆ ನಾವು ಪ್ರಾಣಿಗಿಂಡಿ ಅಂತೇಳಿ ಕರಿತೀವಿ. ಅದೇ ರೀತಿ ಅಂಗಳ ಅಂತ ಅಂದ್ರೆ ಅಂಗಣ ಅಂತೇಳಿ ಕರಿತೀವಿ. ನೋಡಿದ್ರಲ್ಲಿ ನೀವು ಮನೆಯ ಮುಂದಿರುವಂತಹ ಅಥವಾ ಹಿಂದಿನ ಬಯಲು ಭಾಗವನ್ನಪ್ಪ ಅಂತಂದ್ರೆ ನಾವು ಅಂಗಳ ಅಥವಾ ಅಂಗಣ ಅಂತೇಳಿ ಕರಿತೀವಿ. ಅದೇ ರೀತಿ ಸಾಂತ್ವನ ಅಂತಂದ್ರೆ ಸಮಾಧಾನ ಮಾಡುವಂಥದ್ದು. ಏನು? ಸಮಾಧಾನ ಮಾಡುವಂಥದ್ದು. ಈ ಎಲ್ಲಾ ಪದಗಳ ಅರ್ಥಗಳನ್ನ ನೀವು ಬರೆದುಕೊಡ್ರಿ. ಯಾಕಪ್ಪ ಅಂತಂತಂದ್ರೆ ಕಂಪಲ್ಸರಿಯಾಗಿ ಪುಸ್ತಕದಲ್ಲಿರುವಂಥ ಕೇಳುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗ್ಬಿಟ್ಟು ಇದೇ ಪುಸ್ತಕದಲ್ಲಿರೋದನ್ನೇ ನಾನು ಹೇಳ್ತಾ ಇದ್ದೀನಿ, 7ನೇ ತರಗತಿಯ ಕನ್ನಡ ಭಾಗ 1 ಪುಸ್ತಕದಲ್ಲಿ. ಅದೇ ರೀತಿಯಪ್ಪ ಅಂತಂದ್ರೆ ಸಮಾಧಾನ ಆಯ್ತಾ, ಸಂತೈಸುವಿಕೆಯ ನುಡಿ ಎಂದ ಸಾಂತ್ವನ ಮಾಡುವುದು ಅಂತಂದ್ರೆ ಅರ್ಥ. ಅದೇ ರೀತಿ ಆಶ್ರಯ ಅಂತಂದ್ರೆ ಆಸರೆ, ಸಹಾಯ ಅಂತೇಳಿ. ಆಸರೆ, ಸಹಾಯ, ಆಶ್ರಯ ಎಲ್ಲ ಒಂದೇ ಅರ್ಥ. ರಕ್ಷಣೆ ಅಂತಂತಂದ್ರೆ ಸಹಾಯ ಮಾಡುವಂಥದ್ದು. ರಕ್ಷಣೆ ಅಂತಂದ್ರೂ ಕೂಡ ಇದು ಆಶ್ರಯ ಪದದ ಇನ್ನೊಂದು ಅರ್ಥ ಆಗಿದೆ. ನೋಡ್ರಿ, ಮದ್ದು ಅಂತಂತಂದ್ರೆ ಔಷಧ. ಅದೇ ರೀತಿ ಪಲಾಯನ ಅಂತಂತಂದ್ರೆ ಪಠಿಸು, ಏನು ಓಡಿ ಹೋಗು ಅಂತೇಳಿ ಅರ್ಥ ಕೊಡ್ತದೆ. ಮಾಗು ಅಂತಂತಂದ್ರೆ ಒಣಗುವುದು, ಒಣಗು, ವಾಸಿಯಾಗು ಅಂತೇಳಿ ಅರ್ಥ. ನೋಡ್ರಿ, ಸಂಭ್ರಮ ಅಂತ ಬಂದ್ರೆ ಅದಕ್ಕೆ ಉತ್ಸಾಹ, ಸಡಗರ, ಸಂತೋಷ ಅಂತೇಳಿ. ಬಿಡೆ ಅಂತಂದ್ರೆ ಬಿಡುವುದಿಲ್ಲ, ನಾನು ನಿನ್ನ ಯಾವುದೇ ಕಾರಣಕ್ಕೂ ಬಿಡೆ ಅಂದ್ರೆ ನಾನು ನಿನ್ಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನಂಗೆ. ಯಾವತ್ತಾರ ಅಂದ್ರೆ ಯಾವತ್ತಾದರೂ ಅಥವಾ ಇನ್ನೊಂದು ದಿನ. ಯಾವತ್ತಾರ ಅಂತಂತಂದ್ರೆ ಪದದ ಅರ್ಥ ಯಾವತ್ತಾದರೂ ಅಥವಾ ಇನ್ನೊಂದು ದಿನ. ನೋಡಿದ್ರಲ್ಲ ಈ ಪದಗಳ ಅರ್ಥ. ಈ ಪದಗಳ ಅರ್ಥಗಳನ್ನ ನೀವು ಕಂಪಲ್ಸರಿಯಾಗಿ ತಿಳಿದುಕೊಂಡ್ರೆ ನೀವು ಆರಾಮಾಗಿ ಪದಗಳ ಅರ್ಥದ ಮೇಲೆ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರವನ್ನ ಬರಿಬಹುದು. ನೆಕ್ಸ್ಟ್ ನೋಡೋಣ, ಗ್ರಾಮರ್ ಭಾಗದಲ್ಲಿ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇವತ್ತು. ನೋಡ್ರಿ, ನಾಮಪದದ ಕುರಿತಾಗಿ ನೋಡೋಣ. ವ್ಯಾಕರಣದಲ್ಲಿ ಏನ್ ಹೇಳಿ? ನಾಮಪದಗಳ ಕುರಿತಾಗಿ ಇವತ್ತು ನಾವು ನೋಡೋಣ. ನೋಡ್ರಿ, ನಾಮಪದ ಅಂದ್ರೆ ಏನು ಅಂತೇಳಿ ಫಸ್ಟ್ ನೀವು ತಿಳಿದುಕೊಳ್ಬೇಕು. ಏನ್ ಹೇಳ್ರಿ? ನಾಮಪದ ಅಂದ್ರೆ ಏನು ಅಂತೇಳಿ. ನೋಡ್ರಿ, ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು
ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು. ಅವುಗಳಿಗೆ ನಾವು ನಾಮಪದ ಅಂತೇಳಿ ಕರಿತೀವಿ. ಏನು? ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಳದ ಹೆಸರಾಗಿರ್ಬಹುದು, ಏನು, ಅಥವಾ ಒಂದು ಗುಂಪನ್ನು ಸೂಚಿಸುವಂತಹ ಪದಗಳಾಗಿರ್ಬಹುದು, ಅಥವಾ ಅದರ ಗುಣವನ್ನ, ಅದರ ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿ ಪದಗಳನ್ನ ಸೂಚಿಸುವಂಥದ್ದಕ್ಕಪ್ಪ ಅಂತಂದ್ರೆ ನಾವೇನಂತೀವಿ? ನಾಮಪದ ಅಂತೇಳಿ ಕರಿತೀವಿ. ನೋಡ್ರಿ, ನಾಮಪದಗಳಲ್ಲಿ ವಿಧಗಳಿದಾವೆ. ಯಾವ್ಯಾವ ವಿಧಗಳಿದಾವಪ್ಪ ಅಂತೇಳಿ ನಾವು ಇವಾಗ ತಿಳಿದುಕೊಳ್ಳೋಣ. ನೋಡ್ರಿ, ಮೊದಲನೇದಾಗಿ ವಸ್ತುವಾಚಕ ಅಥವಾ ನಾಮವಾಚಕ. ವಸ್ತುವಾಚಕ ಅಥವಾ ನಾಮವಾಚಕ ಅಂದ್ರೆ ಏನು? ನೋಡ್ರಿ, ನಾಮವಾಚಕ ಅಂದ್ರೆ ಯಾವುದೇ ವಸ್ತು ಅಥವಾ ವ್ಯಕ್ತಿ ಅಥವಾ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವಂತಹ ಹೆಸರುಗಳನ್ನ ನಾವು ವಸ್ತುವಾಚಕಗಳೆಂದು ಕರಿತೀವಿ ಅಥವಾ ನಾಮವಾಚಕ ಅಂತೇಳಿ ಕರಿತೀವಿ. ಇದರಲ್ಲಿ 3 ವಿಧಗಳು ಬರ್ತವೆ. ಯಾವುದರಲ್ಲಿ? ಈ ವಸ್ತುವಾಚಕ ಅಥವಾ ನಾಮವಾಚಕದಲ್ಲಿ 3 ವಿಧಗಳು ಬರ್ತವೆ. ವಸ್ತುವಾಚಕ ಅಂದ್ರೆ ಏನು? ನೀವು ಜಾಸ್ತಿ ನೆನ್ಪಿಟ್ಕೋಬೇಕಾಗಿರೋದು, ಯಾವುದೇ ಒಂದು ವಸ್ತು, ವ್ಯಕ್ತಿ ಅಥವಾ ಪ್ರಾಣಿ ಅಥವಾ ಸ್ಥಳಗಳಿಗೆ ಇರುವಂತಹ ಹೆಸರುಗಳನ್ನು ನಾವು ವಸ್ತುವಾಚಕ ಅಂತೇಳಿ ಕರಿತೀವಿ ಅಥವಾ ನಾಮವಾಚಕ ಅಂತೇಳಿ ಕರಿತೀವಿ. ನೋಡ್ರಿ, ಇದರಲ್ಲಿ 3 ಭಾಗಗಳಿದಾವೆ, 3 ವಿಧಗಳು. ಒಂದೇದು ಯಾವುದು? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ನೀವು ಮೊದಲಿನಿಂದ ಓದ್ಕೊಂಡು ಬಂದಿರ್ತೀರಿ, ಆದ್ರೂ ನಾನು ಇನ್ನೊಂದ್ಸರಿ ರಿಟರ್ನ್ ಮಾಡ್ತಾ ಇದ್ದೀನಿ. ರೂಢನಾಮ ಅಂದ್ರೆ ಅನಾದಿ ಕಾಲದಿಂದಲೂ ರೂಢಿಯಾಗಿ ಬಂದಿರುವಂತಹ ಸಾಮಾನ್ಯ ಹೆಸರುಗಳನ್ನ ರೂಢನಾಮ ಅಂದ್ರೆ ಹಿಂದಿನ ಕಾಲದಿಂದಲೂ ಏನು ರೂಢಿಯಾಗಿ ಬಂದಿರತಕ್ಕಂಥ ಪದಗಳಿಗೆ ಏನಂತೀವಿಪ್ಪ ಅಂತಂದ್ರೆ ನಾವು ಹೆಸರುಗಳಿಗೆ ರೂಢನಾಮ ಅಂತೇಳಿ ಕರಿತೀವಿ. ನಾರ್ಮಲ್ ಆಗಿ ನಾವು ಕಂಟಿನ್ಯೂಸ್ ಆಗಿ ಯಾವಾಗಲೂ ಒಳ್ತಾ ಇರ್ತೀವಲ್ರಿ ರೂಢಿಯಿಂದ ಪದಗಳನ್ನ, ಅವುಗಳಿಗೆ ನಾವು ರೂಢನಾಮ ಅಂದ್ರೆ ಹಿಂದ್ಗಡೆಯಿಂದ ಅಂದ್ರೆ ಹಿಂದಿನ ಕಾಲದಿಂದಲೇ ಯಾವ ಪದಗಳು ನೇರವಾಗಿ ಬಂದಿರ್ತಾವಲ್ಲ ಅವುಗಳಿಗೆ ನಾವು ರೂಢನಾಮ ಅಂತೇಳಿ ಕರಿತೀವಿ. ಸುಮ್ಮನೆ ಎಕ್ಸಾಂಪಲ್ಗೆ ನೋಡ್ತಾ ಹೋದ್ರೆ ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ, ಹೀಗೆ ಹಲವಾರು ರೂಢಿಯಾಗಿರ್ತಕ್ಕಂಥ ಪದಗಳು ಯಾವಿದಾವಲ್ಲ ಹಿಂದಿನ ಕಾಲದಿಂದಲೂ ಅವುಗಳಿಗೆ ನಾವು ರೂಢನಾಮ ಅಂತೇಳಿ ಕರಿತೀವಿ. ಅವಕ್ಕೆ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ ಇತ್ಯಾದಿಗಳನ್ನ ನಾವು ರೂಢನಾಮಗಳಂತೇಳಿ ಕರಿಬಹುದು. ನೋಡ್ರಿ, ಅದೇ ರೀತಿ ಅಂಕಿತನಾಮ ಅಂತಂದ್ರೆ ಏನು? ಅಂದ್ರೆ ವ್ಯವಹಾರದ ಉಪಯೋಗಕ್ಕಾಗಿ, ನಮ್ಮ ದೈನಂದಿನ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟಿಕೊಂಡಿರುವಂತಹ ಹೆಸರುಗಳನ್ನೇ ನಾವು ಅಂಕಿತನಾಮ ಅಂಥೇಳಿ ಕರೆಯುತ್ತೇವೆ. ನೋಡ್ರಿ, ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಕೊಂಡಿರುವಂತಹ ಹೆಸರುಗಳು, ಹೆಸರು ಕೊಟ್ಟು ಕರೀತಾರೆ ನಮಗೊಂದೊಂದ್ಸಾರಿ. ಏನೇನಪ್ಪ ಅಂದ್ರೆ ಗಣೇಶ, ಗಂಗಾ, ರಾಮ, ರಹೀಮ, ಆಮೇಲೆ ಊರುಗಳ ಹೆಸರುಗಳು ಬರ್ತವೆ. ಧಾರವಾಡ ಆಗಲಿ, ಹುಬ್ಳಿ ಆಗಲಿ, ಮಂಡ್ಯ, ಮೈಸೂರು, ಇವೆಲ್ಲವುಗಳನ್ನ ವ್ಯವಹಾರದ ವ್ಯವಹಾರದ ಉಪಯೋಗಕ್ಕಾಗಿ ಏನಪ್ಪ ಅಂತಂತಂದ್ರೆ ನಮ್ಮ ದೈನಂದಿನ ವ್ಯವಹಾರದ ಉಪಯೋಗದಲ್ಲಿ ಯಾವ್ಯಾವ ಪದಗಳನ್ನು ಬಳಸ್ತೀವಲ್ಲ ಅವಕ್ಕೆ ನಾವು ಅಂಕಿತನಾಮ ಅಂಥೇಳಿ ಕರಿತೀವಿ. ಅಂಕಿತ ಅಂದ್ರೆ ಇಟ್ಟಿರುವಂತ ಹೆಸರು, ನಾವೇ ಇಟ್ಟಿರ್ತೀವಲ್ಲ ಹೆಸರು, ಅದಕ್ಕೆ ಅಂಕಿತನಾಮ ಅಂತೇಳಿ ಕರಿತೀವಿ. ಅನ್ವರ್ಥನಾಮ ಅಂತಂತಂದ್ರೆ ಏನು? ವಸ್ತುವಿನ ರೂಪ ಅಥವಾ ವ್ಯಕ್ತಿಯ ಗುಣಲಕ್ಷಣಗಳನ್ನ ಆಧರಿಸಿ, ಅಂದ್ರೆ ನೋಡ್ರಿ, ವಸ್ತುವಿನ ರೂಪ, ಇದು ಮೊಬೈಲ್ ಇದೆಯಪ್ಪ ಅಂತಂದ್ರೆ ಈ ಮೊಬೈಲ್ಗೆ ಒಂದು ರೂಪ ಇದೆ. ಹಾಗಾಗ್ಬಿಟ್ಟು ಅದೇ ರೀತಿ ಮನುಷ್ಯನಿಗೆ ಒಂದು ರೂಪ ಇದೆ, ಪ್ರಾಣಿಗಳಿಗೂ ಒಂದು ರೂಪ ಇದೆ. ಅವುಗಳನ್ನ ನಾವೇನಪ್ಪ ಅಂತಂತಂದ್ರೆ ಆ ವ್ಯಕ್ತಿಯ ಗುಣಲಕ್ಷಣಗಳು, ಬೆಳ್ಳಗಿದಾನ ಅಥವಾ ಕಪ್ಪಾಗಿದಾನ ಅಥವಾ ತಲೆಯಲ್ಲಿ ಕೂದಲಿಲ್ಲ, ಈ ತರ ಅಂದ್ರೆ ಅವನಲ್ಲಿರ್ತಕ್ಕಂಥ ಗುಣಗಳನ್ನ ನೋಡಿ ನಾವು ಅರ್ಥಕ್ಕೆ ಅನುಸಾರ ನೀಡುವಂತಹ ಹೆಸರುಗಳಿಗೆ ನಾವು ಅನ್ವರ್ಥನಾಮ ಅಂದ್ರೆ ಒಂದು ಯಾವುದೇ ವ್ಯಕ್ತಿ ದೇಹದ ಅಡ್ಡದಲ್ಲಾಗ್ಲಿ, ಪ್ರಾಣಿ ಆಗ್ಲಿ, ಯಾವುದರಲ್ಲಿ ಅದರಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನ ನೋಡ್ಬಿಟ್ಟು ಅವುಗಳನ್ನ ನಾವು ಹೆಸರಿಡ್ತೀವಿ. ಅವುಗಳಿಗೆ ನಾವೇನಂತೀವಿ? ಅಂಕಿತನಾಮ ಅಂಥೇಳಿ ಬರೀ ಹೆಸರು ಇಡೋದಕ್ಕಾಯ್ತು, ಏನು ವ್ಯವಹಾರದ ಇದಕ್ಕಾಗಿ. ಅನ್ವರ್ಥನಾಮಪ್ಪ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳಾಗ್ಲಿ ಅಥವಾ ಅವರು ಹಾಕಿರ್ತಕ್ಕಂಥ ಪ್ರೊಫೆಷನಲ್ ಆಗಲಿ ಅವೆಲ್ಲವನ್ನಪ್ಪ ಅಂತಂದ್ರೆ ನಾವು ಅನ್ವರ್ಥನಾಮ ಅಂತೇಳಿ ಕರಿತೀವಿ. ನೋಡ್ರಿ,
ಎಕ್ಸಾಂಪಲ್ಗೆ ಜಾಣ ಅಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಬುದ್ಧಿವಂತನಾಗಿದ್ದಾನಪ್ಪ ಅಂತಂತಂದ್ರೆ ಎಲ್ಲದರಲ್ಲಿ ಪ್ರಶ್ನೆಗಳಿಗೆ ಉತ್ತರ ಮಾಡ್ತಾ ಇದ್ದಾನೆ, ಅವನು ತುಂಬಾ ಜಾಣ ಇದ್ದಾನೆ ಅಂದ್ರೆ ಇದು ಅವನಲ್ಲಿರ್ತಕ್ಕಂಥ ಗುಣ. ನೋಡ್ರಿ ಪಂಡಿತ, ನೋಡ್ರಿ ಪಂಡಿತರು ಏನ್ ಮಾಡ್ತಾರೆ, ಮಂತ್ರಗಳನ್ನ ಪಠನೆ ಮಾಡ್ತಾರೆ. ಹಂಗಾಗ್ಬಿಟ್ಟು ಅವನಲ್ಲಿ ಅದೇ ಆಗಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಇದೆ, ಹಂಗಾಗ್ಬಿಟ್ಟು ಅದು ಕೂಡ ಅವನಲ್ಲಿರ್ತಕ್ಕಂಥ ಒಂದು ಗುಣಲಕ್ಷಣ. ವೈದ್ಯ ಡಾಕ್ಟರ್ ಅವರು MBBS ಮುಗಿಸಿರ್ತಾರೆ, ಹಂಗಾಗ್ಬಿಟ್ಟು ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನೋದು ಕೊಟ್ಟಿರ್ತಾರೆ. ಹಂಗಾಗ್ಬಿಟ್ಟು ಅವ್ರು ಮಾಡುವಂಥ ವೃತ್ತಿಯನ್ನು ನೋಡ್ಬಿಟ್ಟು ನಾವಪ್ಪ ಅಂತಂದ್ರೆ ಅವ್ರಿಗೆ ವೈದ್ಯ ಅಂತೀವಿ. ಕರಿಕೋಟ್ ಹಾಕಿರ್ತಕ್ಕಂತಹ ವಕೀಲರಿಗಪ್ಪ ಅಂತಂತಂದ್ರೆ ಅದನ್ನು ಒಂದು ಅವರ ವೃತ್ತಿ ಆಗಿರ್ತದೆ, ಹಂಗಾಗ್ಬಿಟ್ಟು ಅವರು ವಕೀಲ ಅಂತ ಹೇಳ್ತೀವಿ. ಅದೇ ರೀತಿ ಶಿಕ್ಷಕಿ, ವಿಜ್ಞಾನಿ ಇತ್ಯಾದಿಯಪ್ಪ ಅಂತಂದ್ರೆ ಅನ್ವರ್ಥ ನಾಮಗಳಿಗೆ ಬರ್ತವೆ. ನೋಡ್ರಿ ವಸ್ತುವಾಚಕ ಅಥವಾ ನಾಮವಾಚಕದಲ್ಲಿ ಟೋಟಲ್ ಆಗಿ 3 ವಿಧಗಳಿದಾವೆ. ಯಾವುದು? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ಅಂದ್ರೆ ಅನಾದಿ ಕಾಲದಿಂದಲೂ ರೂಢಿಯಾಗಿರ್ತಕ್ಕಂಥ ಹೆಸರುಗಳಿಗೆ ನಾವು ರೂಢನಾಮ ಅಂತೇಳಿ ಕರಿತೀವಿ. ಅಂದ್ರೆ ನಾವು ವ್ಯವಹಾರ ಉಪಯೋಗಕ್ಕಾಗಿ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ಅಂಕಿತನಾಮ ಅಂತೇಳಿ ಕರಿತೀವಿ. ಅನ್ವರ್ಥ ಅಂದ್ರೆ ವಸ್ತುವಿನ ರೂಪ ಅಥವಾ ವ್ಯಕ್ತಿಯ ಗುಣಲಕ್ಷಣಗಳನ್ನ ಆಧರಿಸಿ ಅರ್ಥಕ್ಕೆ ಅನುಸಾರವಾಗಿ ನೀಡುವಂಥ ಹೆಸರುಗಳಿಗೆ ನಾವು ಅನ್ವರ್ಥನಾಮ ಅಂತೇಳಿ ಕರಿತೀವಿ. ನೋಡಿದ್ರಲ್ಲ, ಆಪ್ಷನ್ಸ್ ಕೊಡ್ಬೋದು ನಿಮಗೆ. ಕೆಳಗಡೆ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ಅನ್ವರ್ಥನಾಮಕ್ಕೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತೇಳಿ ಈ ತರ ಕೂಡ ಪ್ರಶ್ನೆಯನ್ನ ಕೇಳಿರ್ತಾರೆ ನಿಮಗೆ. ನೋಡ್ರಿ ನೆಕ್ಸ್ಟ್ ಅಪ್ಪ ಅಂದ್ರೆ ಎರಡನೇದಾಗಿ ಗುಣವಾಚಕದ ಕುರಿತಾಗಿ ನೋಡೋಣ. ಗುಣವಾಚಕ ಅಂದ್ರೆ ನೋಡ್ರಿ ವಸ್ತು ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣೆಗಳಿಗೆ ಗುಣವಾಚಕ ಅಂತೇಳಿ ಕರಿತೀವಿ. ಅಂದ್ರೆ ವಸ್ತು ಆಗ್ಲಿ ಅಥವಾ ವ್ಯಕ್ತಿಗಳಿಗೆ ಆಗ್ಲಿ, ಇವಾಗ್ಲೇ ನಾವು ಅನ್ವರ್ಥನಾಮದಲ್ಲಿ ತಿಳ್ಕೊಂಡಿದ್ವಲ್ಲ, ಅದೇ ರೀತಿ ಗುಣವಾಚಕ ಅಂತಂತಂದ್ರೆ ಏನಪ್ಪಾ ಅಂದ್ರೆ ಒಂದು ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿಯ ಸ್ವಭಾವಗಳನ್ನ ತಿಳಿಸುವಂತಹ ವಿಶೇಷಗಳಿಗಪ್ಪ ಅಂದ್ರೆ ನಾವು ಗುಣವಾಚಕ ಅಂತೇಳಿ ಕರಿತೀವಿ. ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂತ ಶಬ್ದಗಳನ್ನ ವಿಶೇಷಗಳು ಅಂತೇಳಿ ಕರೀತಾರೆ. ನೋಡ್ರಿ ಗುಣವಾಚಕದಲ್ಲಿ ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗ್ತದೋ ಅಂತ ಶಬ್ದಗಳಿಗೆ ನಾವೇನಂತೀವಿ? ವಿಶೇಷಗಳು ಅಂತೇಳಿ ಕರಿತೀವಿ. ವಿಶೇಷಣ ಮತ್ತು ವಿಶೇಷ ಗುಣವಾಚಕದಲ್ಲಿ ಒಂದು ನಿಮಗೆ ಪದವನ್ನ ಕೊಟ್ಟಿರ್ತಾರೆ. ಆ ಪದದ ವಿಶೇಷಣ ಏನು ಮತ್ತು ವಿಶೇಷ ಏನು ಅಂತೇಳಿ ಕೇಳ್ತಾರೆ. ನೋಡ್ರಿ ಎಕ್ಸಾಂಪಲ್ಗೆ ಸಿಹಿ ಅಂತ ಬಂದ್ರೆ ಅದು ವಿಶೇಷಣ. ಎಕ್ಸಾಂಪಲ್ಗೆ ವಿಶೇಷ ಏನು? ಸಿಹಿ ಆಗಿರೋದು ಹಣ್ಣಾಗಿರ್ತದೆ. ದೊಡ್ಡ ಅಂತಂತಂದ್ರೆ ಎಕ್ಸಾಂಪಲ್ಗೆ ವಿಶೇಷ ಏನಪ್ಪಾ ಅಂದ್ರೆ ನದಿ. ನದಿ ಏನಾಗಿರುತ್ತೆ? ದೊಡ್ಡದಾಗಿರುತ್ತದೆ. ಒಳ್ಳೆಯ ಹುಡುಗ ಅಥವಾ ಹುಡುಗಿ ಏನು? ಒಳ್ಳೆಯ ಹುಡುಗ ಅಥವಾ ಹುಡುಗಿ ಅಂತೇಳಿ ನಾವು ಇಲ್ಲಿ ಅವರ ವಿಶೇಷಣ ಮತ್ತು ವಿಶೇಷತೆಯನ್ನ ನಾವು ತಿಳಿದುಕೊಳ್ತೀವಿ. ಎಕ್ಸಾಂಪಲ್ ಏನು ಕೇಳ್ಬೋದು? ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ಗುಣವಾಚಕದಲ್ಲಿ ಬರುವಂತಹ ಸಿಹಿ ಪದದ ವಿಶೇಷವನ್ನ ತಿಳಿಸಿ ಅಂತೇಳಿ ಕೆಳಗಡೆ 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. 1 2 3 4. ಅವಾಗ ವಿಶೇಷ ಏನಪ್ಪಾ ಅಂದ್ರೆ ಸಿಹಿ ಅನ್ನೋದರ ವಿಶೇಷ ಅಂತಂತಂದ್ರೆ ಹಣ್ಣು. ಹಣ್ಣು ಇದು ಅದರ ವಿಶೇಷವಾಗಿರ್ತದೆ. ಈ ರೀತಿ ಕೇಳ್ತಾರೆ. ಇವು ನೆನಪು ಇಟ್ಕೊಡ್ರಿ, ನೋಟ್ ಕೂಡ ಮಾಡ್ಕೊಡ್ರಿ ಹಂಗೆ. ಅದೇ ರೀತಿ ಮೂರನೆಯದಾಗಿ ಸಂಖ್ಯಾವಾಚಕ. ನೋಡ್ರಿ ಸಂಖ್ಯೆಗಳನ್ನು ಹೇಳುವ ಶಬ್ದಗಳೇ ಸಂಖ್ಯಾವಾಚಕ. ಅಂದ್ರೆ ಯಾವ ಪದದಲ್ಲಿ ಏನು ಸಂಖ್ಯೆ ವಾಕ್ಯದಲ್ಲಿ ಸಂಖ್ಯೆ ಬಂತಪ್ಪ ಅಂತಂದ್ರೆ ಅದು ನೀವು ಸಂಖ್ಯಾವಾಚಕ ಅಂತೇಳಿ ತಿಳ್ಕೋಬೇಕು. ಸಂಖ್ಯೆಯನ್ನ ಹೇಳುವಂತಹ ಶಬ್ದಗಳೇ ಸಂಖ್ಯಾವಾಚಕ. ಎಕ್ಸಾಂಪಲ್ಗೆ 1 2 3 10 1000 ಕೋಟಿ ಲಕ್ಷ ದಶಲಕ್ಷ ಇತ್ಯಾದಿಗಳನ್ನ ನಾವು ಸಂಖ್ಯಾವಾಚಕ ಅಂತೇಳಿ ಕರಿತೀವಿ. ಆಮೇಲೆ ಸಂಖ್ಯೆಯ ವಾಚಕ ಅಂತಂತಂದ್ರೆ ಏನು? 4ನೇದಾಗಿ ನೋಡ್ರಿ ಸಂಖ್ಯೆಯ ವಾಚಕ. ನೋಡ್ರಿ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು. ಅಂದ್ರೆ ನೋಡ್ರಿ ಸಂಖ್ಯೆಯಿಂದ ಕೂಡಿರುವಂತಹ ವಸ್ತುಗಳು ಹೇಳುವ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕಗಳೇ ಆಗಿರ್ತವೆ. ನೋಡ್ರಿ ಕೆಳಗಿನ ಉದಾಹರಣೆಗಳಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕಗಳಿಗಿರುವ ವ್ಯತ್ಯಾಸವನ್ನ ನಾವು ತಿಳಿದುಕೊಳ್ಳೋಣ. ಎರಡು ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ನೋಡ್ರಿ
ಸಂಖ್ಯಾವಾಚಕದಾಗ ಏನಿರುತ್ತೆ? 2, 3, 5 ಅಂತ ಇರುತ್ತದೆ. ಸಂಖ್ಯೆಯ ವಾಚಕದಾಗ ಏನಿರ್ತದೆ? 2 ಅಂದ್ರೆ ಒಂದೇ ಅಥವಾ ಇಬ್ಬರು. ಆಮೇಲೆ 2ನೇಯ, 3ನೇಯ, 4ನೇಯ, 5ನೇಯ, 10ನೇಯ, 20ನೇಯ ಅಂತೇಳಿ ಏನಾದರೂ ಬಂತಪ್ಪ ಅಂದರೆ ಅದಕ್ಕೂ ಸಂಖ್ಯೆ ಅಂದ್ರೆ ನಾವು ಕೇವಲ ಸಂಖ್ಯೆ ನಂಬರನ್ನು ಹೇಳೋದು ಮಾತ್ರ ಸಂಖ್ಯಾವಾಚಕ ಅಂತಂತಂದರೆ. ಆದರೆ ಸಂಖ್ಯೆಯ ವಾಚಕಪ್ಪ ಅಂತಂದರೆ ಆ 2 ಸಂಖ್ಯೆಯನ್ನೇ ಇರುವಂಥದ್ದು ಇಬ್ಬರು ಇದ್ದಾರೆ ಅಥವಾ 4 ಜನ ಇದ್ದಾರೆ, 5 ಜನ ಇದ್ದಾರೆ, ಈ ಥರ 5ನೇಯ, 6ನೇಯ ಅಂತೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಭಾವವಾಚಕವನ್ನ ಕುರಿತಾಗಿ ನೋಡೋಣ. ಭಾವವಾಚಕ ಅಂತಂದ್ರೆ ಏನು? ನಾಮಪದಗಳಲ್ಲಿ ಭಾವನಾಮದ ಕುರಿತಾಗಿ ನೋಡೋಣ. ವಸ್ತುಗಳ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವಂತಹ ಶಬ್ದಗಳಿಗೆ ಭಾವನಾಮ ಅಂತೇಳಿ ಕರಿತೀವಿ. ಭಾವ ಅಂದ್ರೆ ಇರುವಿಕೆ ಅಥವಾ ಸ್ಥಿತಿ ಎಂದು ಅರ್ಥವನ್ನ ಕೊಡ್ತದೆ. ನೋಡ್ರಿ, ಬಿಳಿಯಾದ ಭಾವವನ್ನ ಬಿಳುಪು ಅಂತೇಳಿ ಕರಿತೀವಿ. ಆಡುವುದರ ಭಾವ ಆಟ ಅಂತೇಳಿ ಕರಿತೀವಿ. ನೋಡ್ರಿ, ವಸ್ತುಗಳು ಅಥವಾ ಕ್ರಿಯೆಯ ಭಾವವನ್ನು ತಿಳಿಸುವಂತ ಶಬ್ದಗಳಿಗೆ ನಾವು ಭಾವನಾಮ ಅಂತೇಳಿ ಕರಿತೀವಿ. ನೋಡ್ರಿ, ಬಿಳಿಯಾದ ಭಾವ ಬಿಳುಪಿರ್ತದೆ, ಆಡುವಂತ ಭಾವ ಆಟ ಆಗಿರ್ತದೆ, ನೋಡುವ ಭಾವ ನೋಟ ಆಗಿರ್ತದೆ, ಆಮೇಲೆ ಹಾಡುವ ಭಾವವನ್ನ ಹಾಡು ಆಗಿರ್ತದೆ. ಈ ರೀತಿಯಾಗಿ ಭಾವನಾಮವನ್ನ ನಾವು ಇಲ್ಲಿ ತಿಳಿದುಕೊಳ್ಬೇಕು. 6ನೇದಾಗಿ ಪರಿಮಾಣವಾಚಕ ಅಂದ್ರೆ ವಸ್ತುಗಳು. ಪರಿಮಾಣ ಅಂತಂದ್ರೆ ನೀವು ಮೊದಲು ತಿಳ್ಕೊಳ್ಬೇಕು, ಮೆಜರ್ಮೆಂಟ್ ಅಂತೀವಲ್ಲ, ನಾವು ಅಳಿಯುವಂಥದ್ದಕ್ಕಪ್ಪ ಅಂದ್ರೆ ಪರಿಮಾಣ ಅಂತೇಳಿ ಕರಿತೀವಿ ಯಾವಾಗಲೂ. ನೋಡ್ರಿ, ವಸ್ತುಗಳನ್ನ ಸಾಮಾನ್ಯವಾಗಿ ಅಳತೆ ಅಥವಾ ಪರಿಮಾಣ ಅಥವಾ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನೇ ನಾವು ಪರಿಮಾಣ ವಾಚಕ ಅಂತೇಳಿ ಕರಿತೀವಿ. ಪರಿಮಾಣ ವಾಚಕ. ನೋಡ್ರಿ, ಎಕ್ಸಾಂಪಲ್ಗೆ ಪರಿಮಾಣ ನೋಡ್ರಿ, ಹಲವು ಅಂತಂದ್ರೆ ಇದು ಸಾಮಾನ್ಯವಾಗಿ ಎಷ್ಟು ಜನರಿದ್ದಾರೆ ಅಂತೇಳಿ ನಾವೇನಾದ್ರೂ ಅದ್ರ ಗಾತ್ರ ನೋಡ್ತಾ ಹೋದ್ರೆ ಹಲವು ಅಂತೇಳಿ. ಕೆಲವು ಅಂತಂದ್ರೆ ಕಮ್ಮಿ. ಹಲವು ನದಿಗಳು, ಕೆಲವು ಹಣ್ಣುಗಳು. ಗಾತ್ರದಲ್ಲಿ ನಾವು ಏನಾದ್ರೂ ನೋಡ್ತಾ ಹೋದ್ರೆ ಅಷ್ಟು, ಇಷ್ಟು ಅಂದ್ರೆ ಗುಡ್ಡದಷ್ಟು, ಆನೆಯಷ್ಟು, ಬೆಟ್ಟದಷ್ಟು, ಈ ರೀತಿಯಾಗಿ. ಅಳತೆಯಲ್ಲಿ ನೋಡ್ತಾ ಹೋದ್ರೆ ಅಷ್ಟು, ಇಷ್ಟು ಅಂದ್ರೆ ಅಷ್ಟು ದೂರ, 1 ಕಿಲೋಮೀಟರ್ ಎಕ್ಸಾಂಪಲ್ಗೆ, ಇಷ್ಟು ಪುಸ್ತಕಗಳು ಅಂತ ಈ ತರ ಆಗಿ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಪರಿಮಾಣವಾಚಕ ಅಂತಂದ್ರೆ ವಸ್ತುಗಳ ಅಳತೆ, ಪರಿಮಾಣ ಮತ್ತು ಗಾತ್ರ ಇತ್ಯಾದಿಗಳನ್ನ ಹೇಳುವಂತ ಶಬ್ದಗಳನ್ನಪ್ಪ ಅಂತಂದ್ರೆ ನಾವು ಪರಿಮಾಣವಾಚಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಪ್ರಕಾರವಾಚಕ ಅಂದ್ರೆ ವಸ್ತುವಿನ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವಂತಹ ಶಬ್ದಗಳನ್ನ ಪ್ರಕಾರವಾಚಕ ಅಂತೇಳಿ ಕರಿತೀವಿ. ಅಂದ್ರೆ ವಸ್ತುವಿಗೆ ಪ್ರೆಸೆಂಟ್ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಇದೆ ಅಥವಾ ರೀತಿಗಳನ್ನು ತಿಳಿಸುವಂತ ಶಬ್ದಗಳಿಗೆ ನಾವಪ್ಪ ಅಂತಂದ್ರೆ ಪ್ರಕಾರವಾಚಕ ಅಂತೇಳಿ ಕರಿತೀವಿ. ನೋಡ್ರಿ, ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿದ್ದಾವೆ. ಆಲ್ರೆಡಿ ನಾವು ನೋಡಿದ್ವಲ್ಲ ಗುಣವಾಚಕ. ಇವು ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಗುಣವಾಚಕವಾಗಿದ್ದಾವೆ. ಎಕ್ಸಾಂಪಲ್ಗೆ ಅಂಥ, ಅಂಥದ್ದು, ಅಂತಹದ್ದು, ಇಂಥ, ಇಂತಹದ್ದು, ಇಂತಹದ್ದು, ಎಂತಹ ಇತ್ಯಾದಿ ಪದಗಳನ್ನು ನಾವು ಪ್ರಕಾರವಾಚಕ ಅಂತೇಳಿ ಕರಿತೀವಿ. ಅದೇ ರೀತಿ ದ್ವಿವಾಚಕಗಳು ಅಂದ್ರೆ ದಿಕ್ಕುಗಳ ಹೆಸರುಗಳನ್ನ ಸೂಚಿಸುವಂತಹ ಶಬ್ದಗಳಿಗೆ ದಿಕ್ವಾಚಕಗಳು ಅಂತೇಳಿ ಕರಿತೀವಿ. ನೋಡ್ರಿ, ಎಕ್ಸಾಂಪಲ್ಗೆ ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಮೂಡಣ, ಪಡುವಣ, ತೆಂಕಣ, ಇವೆಲ್ಲವನ್ನ ಅಂದ್ರೆ ದಿಕ್ಕುಗಳನ್ನ ಸೂಚಿಸುವಂತಹ ಶಬ್ದಗಳು ಯಾವೇ ಬಂದರೂ ಕೂಡ ಅವುಗಳನ್ನ ನಾವು ದಿಕ್ವಾಚಕಗಳು ಅಂತೇಳಿ ಕರಿತೀವಿ. ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ ಸರ್ವನಾಮ ಅಂತ ಅಂದ್ರೆ ಏನು? ನೋಡ್ರಿ, ನಾಮಪದಗಳ ಬದಲಾಗಿ ಬಳಸುವಂತಹ ಪದಗಳಿಗೆ ಸರ್ವನಾಮ ಪದಗಳು ಅಂತೇಳಿ ಕರೆಯುತ್ತಾರೆ. ನೋಡ್ರಿ, ನಾಮಪದ ಅಂತಂತಂದ್ರೆ ಈಗ ಹೆಸರುಗಳು ಕೊಟ್ಟು ಕರಿತೀವಿ ನಾವು. ರಾಹುಲ, ಮಹೇಶ, ರೇಖಾ, ತುಳಸಿ,
ಸಂತೋಷಿ, ರಾಜೇಶ್ವರಿ ಈ ರೀತಿಯಾಗಿರ್ತಕ್ಕಂತಹ ಪದಗಳನ್ನು, ನಾಮ ಇಟ್ಟಿರ್ತಕ್ಕಂಥ ಪದಗಳನ್ನು ಕರೆಯುವಂಥವುಗಳನ್ನು ಬಳಸದೆ ನಾವು ಅವುಗಳ ಪದಗಳ ಬದಲಿಗೆ ಸರ್ವನಾಮಗಳ ಪದಗಳನ್ನು ಬಳಸ್ತೀವಿ. ಅವುಗಳಿಗೆ ನಾವು ಸರ್ವನಾಮ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಗೆ ಅವನು, ಅವಳು, ಅದು, ಇದು, ಅವರು, ಇವರು ಅಂತೇಳಿ ಇತ್ಯಾದಿ ಪದಗಳನ್ನು ನಾವು ಸರ್ವನಾಮ ಅಂತೇಳಿ ಕರಿತೀವಿ. ಟೋಟಲ್ ಆಗಿ ನಾಮಪದಗಳು ಎಷ್ಟಿದಾವಪ್ಪ ಅಂತಂತಂದ್ರೆ 9 ನಾಮಪದಗಳು ಇದಾವೆ. ನೋಡಿದ್ರಲ್ಲ, ನಾಮಪದಗಳ ಕುರಿತಾಗಿ ಇವತ್ತು ತಿಳಿದುಕೊಂಡ್ವಿ. ಒಂದನೇದಾಗಿ ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದ್ವಿವಾಚಕಗಳು ಮತ್ತು ಸರ್ವನಾಮಗಳು. ಇಷ್ಟೆಲ್ಲ ತಿಳಿದುಕೊಂಡ್ವಿ. ನೀವು ಇಂಪಾರ್ಟೆಂಟ್ ಆಗಿ ಇದನ್ನ ಮೇಲೆ ನೋಟ್ಸ್ ಮಾಡ್ಕೊಳ್ರಿ. ನೀವೇ ಚಾಟ್ GPT ಅಥವಾ ಜೆಮಿನಿಯಲ್ಲಿ ಹೋಗ್ಬಿಟ್ಟಪ್ಪ ಅಂತಂದ್ರೆ ಇದ್ರ ಕುರಿತಾಗಿ ಎಕ್ಸಾಂಪಲ್ಗಳು ಕೇಳಿದ್ರೆ ಸಾವಿರಾರು ಎಕ್ಸಾಂಪಲ್ಗಳು ಸಿಗ್ತವೆ ನಿಮಗೆ. ನಾನು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ಯಾವ್ದಾವ್ದು ಬರ್ಬಹುದು, ಯಾವ್ದಾವ್ದಿಲ್ಲ ಅಂತೇಳಿ. ನೋಡ್ರಿ, ಈ ಒಂದು ಅಂಕಣದಲ್ಲಿ ನೋಡ್ರಿ ಕೊಟ್ಟಿರ್ತಕ್ಕಂತಹ ರೂಢನಾಮ ಪದಗಳು ಮತ್ತು ಅಂಕಿತ ನಾಮ ಪದಗಳನ್ನ ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿಯನ್ನ ಮಾಡ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ರೂಢನಾಮಗಳು ಅಂತಂತಂದ್ರೆ ಕಾಮನ್ ಆಗಿರ್ತಕ್ಕಂತಹ ನೌನ್ಸ್ಗಳಿಗೆ ನಾವು ನಾವಪ್ಪ ಅಂತಂದ್ರೆ ರೂಢನಾಮ ಅಂತೇಳಿ ಕರಿತೀವಿ. ಮೇಲ್ಗಡೆ ನಾವು ನೋಡಿದ್ವಲ್ಲ ರೂಢನಾಮಗಳು ಯಾವ್ಯಾವ ಇದಾವೆ, ಅಂಕಿತ ನಾಮಗಳು ಯಾವ್ಯಾವ ಇದಾವೆ ಅಂತ ನೋಡೋಣ. ನೋಡ್ರಿ, ಅಪ್ಪ ಎಲ್ಲಿದೆ? ಅಪ್ಪ ಕೂಡ ಒಂದು ರೂಢನಾಮವಾಗಿರ್ತಕ್ಕಂಥ ಪದ. ಅದೇ ರೀತಿ ಅಜ್ಜಿ, ಇದು ಕೂಡ ಒಂದು ರೂಢನಾಮವಾಗಿರ್ತಕ್ಕಂತಹ ಪದ. ಅದೇ ರೀತಿ ಆಟ ಇದೆಯಲ್ಲ, ಇದು ಕೂಡ ರೂಢನಾಮವಾಗಿರ್ತಕ್ಕಂಥ ಪದ. ಆಡು, ಇದು ರೂಢನಾಮವಾಗಿರ್ತಕ್ಕಂಥ ಪದ. ಆಕಾರ ಎಲ್ಲಿದೆ? ಆಕಾರ ಕೂಡ ಇದು ರೂಢನಾಮ ಪದ. ಊಟ ಎಲ್ಲಿದೆ? ಇದು ಕೂಡ ರೂಢನಾಮ ಪದ. ಉಪ್ಪು ನೋಡ್ರಿ, ಉಪ್ಪು ಇದು ರೂಢನಾಮ ಪದ. ಅದೇ ರೀತಿ ಕೋತಿ, ಇದು ಕೂಡ ರೂಢನಾಮ ಪದ. ಆಮೇಲೆ ಗಂಟೆ, ಇದು ರೂಢನಾಮ ಪದ. ಆಮೇಲೆ ಸಂತೆ ನೋಡ್ರಿ, ಇಲ್ಲ ಐತೆ ನೋಡ್ರಿ ಸಂತೆ, ಇದು ಕೂಡ ರೂಢನಾಮ ಪದ. ಅದೇ ರೀತಿಯಪ್ಪ ಅಂತಂತಂದ್ರೆ ಬೆಂಚು, ಪುಸ್ತಕ, ಬೆಂಚ್ ಎಲ್ಲಿದೆ? ಬೆಂಚು, ಪುಸ್ತಕ ಮತ್ತು ಕಾವ್ಯ ಇವೆಲ್ಲ ಏನಿದಾವಪ್ಪ ಅಂತಂದ್ರೆ ರೂಢನಾಮವಾಗಿರ್ತಕ್ಕಂತಹ ಪದಗಳಾಗಿದ್ದಾವೆ. ಅತ್ತೆ ಕೂಡ ರೂಢನಾಮವಾಗಿರ್ತಕ್ಕಂತಹ ಪದಗಳು. ನಾವು ಅಂಕಿತ ನಾಮ ಅಂತಂತಂದ್ರೆ ಹೆಸರುಗಳು ಯಾವ್ಯಾವ ಇದಾವಲ್ಲ ಅವೆಲ್ಲ ಅಂಕಿತ ನಾಮ ಪದಗಳಲ್ಲಿ ನಾವು ತಿಳಿದುಕೊಳ್ಬಹುದು. ಯಾವುದು ನೋಡ್ರಿ, ಅರುಣ, ಅಮರ, ಆರತಿ, ಊರ್ವಶಿ, ಮತ್ತೆ ಕಮಲ, ಕಪಿಲ, ಗಣೇಶ, ಸಮೀರ, ಸ್ವರೂಪ, ಫಾತಿಮಾ ಮತ್ತು ಶಾಂತಿ, ವಿಜಯ ಇವೆಲ್ಲವೂ ಕೂಡ ಅಂಕಿತ ನಾಮಗಳಾಗಿದ್ದಾವೆ. ನಾಮ ನೋಡ್ರಿ ಯಾವ್ಯಾವು ಇಷ್ಟೆಲ್ಲ ಮಾರ್ಕ್ ಮಾಡಿದ್ದೇನಲ್ಲ, ಇವೆಲ್ಲ ನೀವು ಒಂದ್ ಕಡೆ ಸಪ್ರೇಟ್ ಆಗಿ ನೋಟ್ಸ್ ಅನ್ನ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ರೂಢನಾಮ ಮತ್ತು ಸರ್ವನಾಮ ಪದಗಳನ್ನ ಕುರಿತಾಗಿ ಈ ಪಟ್ಟಿಯಲ್ಲಿ ಗುರುತಿಸ್ರಿ ಅಂತ ಹೇಳಿ ಕೇಳಿದ್ದಾರೆ. ನೋಡ್ರಿ, ಫಸ್ಟ್ ಮೊದಲನೇದಾಗಿ ನಾನು ಅನ್ನುವಂಥದ್ದು ಒಂದು ರೂಢನಾಮವಾಗಿದೆ. ಏನು? ನಾನು ಅನ್ನುವಂಥದ್ದು ಒಂದು ರೂಢ ನಾಮವಾಗಿದೆ. ನಾನು ಅನ್ನುವಂಥದ್ದು. ಅದೇ ರೀತಿ ತಾವು ಅನ್ನೋದು ಕೂಡ ಇದು ಒಂದು ರೂಢನಾಮ. ತಾವು ಅನ್ನೋದು ಒಂದು ಸರ್ವನಾಮ. ತಾವು ಅನ್ನುವಂಥದ್ದು ನೋಡ್ರಿ, ನಾನು ಅನ್ನುವುದು ಸರ್ವನಾಮ, ತಾವು ಅನ್ನುವಂಥದ್ದು ಸರ್ವನಾಮ, ಮತ್ತೆ ಅವಳು ಅನ್ನುವಂಥದ್ದು ಸರ್ವನಾಮ, ಮತ್ತೆ ನಾವು ಅನ್ನುವಂಥದ್ದು ಸರ್ವನಾಮ, ಮತ್ತು ಅದು ಅನ್ನುವಂಥದ್ದು ಸರ್ವನಾಮ, ಅವನು ಅನ್ನುವಂಥದ್ದು ಸರ್ವನಾಮ, ಮತ್ತೆ ಅವರು, ನೀನು ಅನ್ನುವಂಥ ಸರ್ವನಾಮ, ಮತ್ತೆ ಅವರು ಅನ್ನುವಂಥದ್ದು ಸರ್ವನಾಮ, ಆಮೇಲೆ ಅವಳು ಅನ್ನುವಂಥದ್ದು ಸರ್ವನಾಮ, ನೀವು ಅನ್ನುವಂಥದ್ದು ಸರ್ವನಾಮ, ಮತ್ತೆ ಅವು ಅನ್ನುವಂಥ ಸರ್ವನಾಮ, ಅವನು ಅನ್ನುವಂಥದ್ದು ಸರ್ವನಾಮ. ಅದೇ ರೀತಿ ನಾವು ಅಮರ, ಅರುಣ, ಅಜ್ಜ, ಆಡು, ಆರಿಫಾ, ಡೇವಿಡ, ಮಮತಾಜ್, ಕಾರ್ತಿಕ್, ಕಪಿಲ, ಬೆಳಗು,
ಗಣೇಶ, ಸಮೀರಾ, ಸ್ವರೂಪ, ಫಾತಿಮಾ, ಇಕ್ಬಾಲ್, ಶಾಂತಿ ಮತ್ತು ಕಾವ್ಯ, ರಾಜೇಶ್ ಇವೆಲ್ಲ ಏನಿದಾವಲ್ಲ ರೈಟ್ ಮಾರ್ಕ್ ಮಾಡಿರೋ ಇವೆಲ್ಲಪ್ಪ ಅಂತಂದರೆ ಇವು ರೂಢನಾಮಕ್ಕೆ ಉದಾಹರಣೆ ಆಗಿದ್ದಾವೆ ಅಂಥೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಅದೇ ರೀತಿ ನೋಡೋಣ ನೆಕ್ಸ್ಟು. ನೋಡ್ರಿ, ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಏನು ಕಾಣುವಂತಹ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾಗಿರ್ತಕ್ಕಂತಹ ಹೆಸರಿಟ್ಟು ಕಾವ್ಯಗಳನ್ನು ರಚಿಸ್ರಿ ಅಂತ ಏನಿದೆ. ಮೊದಲನೇದು, ನಾನು 7ನೆಯ ತರಗತಿಯ ವಿದ್ಯಾರ್ಥಿ ಅಂತ ಇದೆ. ನಾನು ಅನ್ನೋ ಜಾಗದಾಗ ಸರ್ವನಾಮ ಯಾವುದಾದ್ರೂ ಹಾಕಿ ನೀವು ನೋಡ್ರಿ. ಸುಮಾರು ಎಕ್ಸಾಂಪಲ್ಗೆ ಕಿರಣ 7ನೆಯ ತರಗತಿಯ ವಿದ್ಯಾರ್ಥಿ ಅಂತ ಮಾಡ್ಕೊಳ್ರಿ. ಆಮೇಲೆ ನೀನು 8ನೆಯ ತರಗತಿಯಲ್ಲಿ ಓದುತ್ತಿರುವೆ ಅಂದ್ರೆ ಯಾರ್ದಾದ್ರೂ ಇನ್ನೊಂದು ಹೆಸರು ಹಾಕ್ರಿ. ರಾಜು 8ನೇ ತರಗತಿಯಲ್ಲಿ ಓದುತ್ತಿರುವೆ. ರಾಜು 8ನೇ ತರಗತಿಯಲ್ಲಿ ಓದುತ್ತಿರುವೆ. ಅದೇ ರೀತಿ ನಾವು ಸಂಜೆಯ ವೇಳೆ ಆಡುತ್ತೇವೆ. ರವಿ ಮತ್ತು ಕವಿ ಸಂಜೆಯ ವೇಳೆಪ್ಪ ಅಂತಂತಂದ್ರೆ ಆಡುತ್ತಾರೆ. ಅವನು ನನ್ನ ಸ್ನೇಹಿತ. ನೋಡ್ರಿ, ಯಾರು? ಅನಿಲ ನನ್ನ ಸ್ನೇಹಿತ ಅಂದ್ರೆ ನಾಮಪದಗಳ ಬರೀರಿ ಅಂತ ಹೇಳಿ ಕೇಳಿದ. ಅವಳು ನನ್ನ ತಂಗಿ. ಯಾರು? ರಾಜೇಶ್ವರಿ ನನ್ನ ತಂಗಿ ಅಂತ ಬರೀರಿ. ಅವರು ನನ್ನ ತಂದೆ. ಯಾರು? ಅವರು ನನ್ನ ತಂದೆ. ಯಾರು? ಶಂಕರ ನನ್ನ ತಂದೆ ಅಂತ ಬರೀರಿ. ಅದು ಹಣ್ಣನ್ನು ತಿನ್ನುತ್ತದೆ. ಯಾವುದು? ಹಣ್ಣನ್ನು ಯಾವ್ದು ತಿನ್ನುತ್ತದೆಯಪ್ಪ ಅಂತಂದ್ರೆ ಗಿಳಿಯಪ್ಪ ಅಂತಂದ್ರೆ ಹಣ್ಣನ್ನ ತಿನ್ನುತ್ತದೆ. ಅವು ಕಾಳುಗಳನ್ನ ತಿನ್ನುತ್ತವೆ. ಕಾಗೆ ಕಾಳುಗಳನ್ನ ತಿನ್ನುತ್ತದೆಯಾ? ಇಲ್ಲ. ಕೋಳಿ ಕಾಳುಗಳನ್ನ ತಿನ್ನುತ್ತದೆ. ಈ ರೀತಿಯಾಗಿ ಸರ್ವನಾಮ ಪದಗಳನ್ನ ನೀವು ಬರೆದ್ರೆ ಕರೆಕ್ಟಾಗಿ ಉತ್ತರವನ್ನ ಬರಿಬೋದು. ಇಂಪಾರ್ಟೆಂಟ್ ಆಗಿ ಏನಿಲ್ಲ, ಬ್ರೀಫ್ ಆಗಿ ನೋಡ್ಕೊಂಡು ಹೋಗ್ರಿ. ಯಾವ್ದಾವ್ದು ಕೇಳ್ತಾ ಇದ್ದಾರೆ ಏನಿಲ್ಲ, ಎಕ್ಸಾಂಪಲ್ಗೆ ಸಾಥ್ ಕೇಳ್ತಾರೆ. ಮೇನು ಕವಿಗಳು ಬರೆದಿರ್ತಕ್ಕಂಥ ಕೃತಿಗಳು ಅವರಿಗೆ ಯಾವಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು, ಯಾವ ಕಾದಂಬರಿ ಸಿಕ್ತು, ಈ ತರ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಅವಾಗ ನೀವಪ್ಪ ಅಂತಂದ್ರೆ ಸರಿಯಾಗಿ ಯಾವ್ದು ಉತ್ತರ ಇರ್ತದಲ್ಲ, ನಾನು ಇವಾಗ ಕಂಟಿನ್ಯೂಸ್ ಆಗಿ 7ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಪುಸ್ತಕದಲ್ಲಿರ್ತಕ್ಕಂತಹ ಎಲ್ಲ ಗ್ರಾಮರ್ ಇಟ್ಕೊಂಡು ನಾನು ನಿಮಗೆ ಕ್ಲಾಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಇವುಗಳನ್ನು ನೀವು ಇಂಪಾರ್ಟೆಂಟ್ ನೋಟ್ಸ್ ಅಂತೇಳಿ ಮಾಡ್ಕೊಳ್ರಿ. ಮನೆಯಲ್ಲಿ ಮಾಡಿದಾಗ ಮಾತ್ರ ನೀವು ಕನ್ನಡ ಕಮ್ಯುನಿಕೇಷನ್ ಪೇಪರಲ್ಲಿ ಅತ್ಯಂತ ಒಂದು ಸ್ಕೋರನ್ನು ಮಾಡ್ಬೋದಂತ ನಾನು ತಿಳಿಸ್ತೇನೆ. ಇದೇ ರೀತಿ ನೆಕ್ಸ್ಟ್ ಕ್ಲಾಸ್ಗಾಗಿ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.